ತಾಲೂಕು ಗಣಿ ಅದಿರು ಸಾಗಣೆ ಗುತ್ತಿಗೆದಾರರ ಸಂಘದ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಗಣಿ ಕಂಪನಿಗಳು 2024ರ ಇಂಡಸ್ಟ್ರಿಯಲ್ ಪಾಲಿಸಿ ಹಾಗೂ ಎಂಎಂಡಿಆರ್ ಕಾಯ್ದೆ ನಿಯಮಗಳನ್ನು ಪಾಲಿಸದಿರುವ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಸಂಘದ ಅಧ್ಯಕ್ಷ ಟಿ ಜಯಣ್ಣ ನಾವಲೂಟಿ ಮಾತನಾಡಿ, ಗಣಿ ಕಂಪನಿಗಳು ಸ್ಥಳೀಯರನ್ನ ಕಡೆಗಣಿಸುತ್ತಿರುವುದಾಗಿ ಆರೋಪಿಸಿದರು. ಅದಿರು ಸಾಗಾಣಿಕೆ ದರ ನಿಗದಿಯಲ್ಲಿ ಹೊಸಪೇಟೆ, ಬಳ್ಳಾರಿ ಹಾಗೂ ಕೊಪ್ಪಳ ಭಾಗಗಳಲ್ಲಿ ಜಿಂದಾಲ್ ಕಾರ್ಖಾನೆಯವರು ಅನುಸರಿಸುವ ಮಾದರಿಯಂತೆ ಸಮಾನ ದರ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿದರು. ಎಂಎಂಡಿಆರ್ ಕಾಯ್ದೆ ಪ್ರಕಾರ ಲಾರಿ ಮಾಲೀಕರು ಹಾಗೂ ಸಾಗಾಣಿಕೆದಾರರಿಗೆ ನ್ಯಾಯಸಮ್ಮತ ದರ ನಿಗದಿ ಮಾಡಬೇಕೆಂದರು. ಸಂಡೂರು ತಾಲೂಕಿನ ಗಣಿಗಳಿಂದ ಅದಿರು ಖರೀದಿಸುವ ಕಾರ್ಖಾನೆಗಳು ಸ್ಥಳೀಯರಿಗೆ ಆರೋಗ್ಯ, ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯ ಒದಗಿಸುವಲ್ಲಿ ವಿಫಲವಾಗಿವೆ ಎಂದು ದೂರಿದರು. ಮುಂದಿನ ದಿನಗಳಲ್ಲಿ ಸಂಡೂರು ತಾಲೂಕಿನ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸಬೇಕೆಂದು ಒತ್ತಾಯಿಸಿದರು. ಸ್ಥಳೀಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಾವಕಾಶ ನೀಡಬೇಕು. ಜೊತೆಗೆ ಅದಿರು ಸಾಗಾಣಿಕೆಯಲ್ಲಿ ಸ್ಥಳೀಯ ಟ್ರಾನ್ಸ್ಪೋರ್ಟರ್ಗಳಿಗೆ ಮೊದಲ ಆದ್ಯತೆ ನೀಡಬೇಕು ಹಾಗೂ 2024ರ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಹೇಳಿದರು. ಸಂಡೂರಿನ ಗಣಿಗಳಿಂದ ಖರೀದಿಸಿದ ಅದಿರನ್ನ ಹೊರ ಜಿಲ್ಲೆಗಳ ಕಾರ್ಖಾನೆಗಳಿಗೆ ಸಾಗಿಸುವ ವೇಳೆ ಸಂಪೂರ್ಣವಾಗಿ ಸ್ಥಳೀಯ ಸಾಗಾಣಿಕೆದಾರರನ್ನೇ ಬಳಸಬೇಕು. ಸಾಗಾಣಿಕೆ ಬಿಲ್ ಸಲ್ಲಿಸಿದ 30 ದಿನದೊಳಗೆ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಹಿಂದೆ ಹೊರ ಜಿಲ್ಲೆಗಳ ಸಾಗಾಣಿಕೆದಾರರು ಜಿಲ್ಲೆಯ ಲಾರಿ ಮಾಲೀಕರಿಗೆ ಕಡಿಮೆ ದರ ನೀಡಿದ್ದು ಪಾವತಿ ವಿಳಂಬ ಮಾಡಿರುವ ಘಟನೆಗಳನ್ನು ಉಲ್ಲೇಖಿಸಿ ಇಂಥವರಿಗೆ ಅವಕಾಶ ನೀಡಬಾರದು ಎಂದು ಹೇಳಿದರು. ಕಾರ್ಖಾನೆಗಳು ಸಿಎಸ್ಆರ್ ಚಟುವಟಿಕೆಗಳನ್ನು ಸಂಡೂರು ತಾಲೂಕಿನಲ್ಲಿ ಸಮರ್ಪಕವಾಗಿ ಜಾರಿಗೊಳಿಸಿಲ್ಲ ಎಂದು ಆರೋಪಿಸಿದರು. ಗಣಿ ಪ್ರದೇಶದಿಂದ ಸಾಗುವ ಲಾರಿಗಳಿಂದ ಉಂಟಾಗುತ್ತಿರುವ ಧೂಳು, ಶಬ್ದ ಹಾಗೂ ಪರಿಸರ ಮಾಲಿನ್ಯದಿಂದ ಜನರು ಅಸ್ತಮಾ, ಕಿಡ್ನಿ ಹಾಗೂ ನರ ಸಂಬಂಧಿತ ಕಾಯಿಲೆಗಳಿಗೆ ಒಳಗಾಗುತ್ತಿದ್ದಾರೆ. ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು, ಈ ಕುರಿತು ಕಾರ್ಖಾನೆಗಳು ಯಾವುದೇ ಹೊಣೆ ಹೊತ್ತಿಲ್ಲ ಎಂದು ಕಿಡಿಕಾರಿದರು. ಕಾರ್ಖಾನೆ ಮಾಲೀಕರು ಯಾವುದೇ ಒತ್ತಡಕ್ಕೆ ಮಣಿದು ಕಡಿಮೆ ದರದಲ್ಲಿ ಸಾಗಾಣಿಕೆ ಮಾಡುವವರಿಗೆ ಅವಕಾಶ ನೀಡಬಾರದು ಹಾಗೂ ನಿಗದಿತ ದರದಲ್ಲಿ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಂಡೂರು ತಾಲೂಕು ಗಣಿಗಾರಿಕೆಯನ್ನು ಅವಲಂಬಿಸಿ ಭಾಗಶಃ ಜೀವನ ಮಾಡ್ತಕ್ಕಂಥ ತಾಲೂಕು. ಇಲ್ಲಿ ಬಹಳಷ್ಟು ಜನ ನಾವೆಲ್ಲರೂ ಕೂಡ ಗಣಿಗಾರಿಕೆಯನ್ನು ಅವಲಂಬಿಸಿ ಜೀವನ ಮಾಡ್ತಕ್ಕಂಥವ್ರು. ಇಲ್ಲಿ ತಾಲೂಕಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣಿಗಳಿರ್ತಕ್ಕಂಥ ಒಂದು ತಾಲೂಕು ಇದೆ. ಈಗ ಏನಾಗಿದೆ ಅಂದರೆ ಇಲ್ಲಿಂದ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಇಲ್ಲಿಂದ ನಮ್ಮ ಅದಿರು ಸರಬರಾಜು ಆಗ್ತದೆ. ಈಗ ಅಲ್ಲಿ ಅದಿರು ತೆಗೆದುಕೊಂಡಿರ್ತಕ್ಕಂಥ ಏನು ಫ್ಯಾಕ್ಟ್ರಿ ಮಾಲೀಕರು ಇಲ್ಲಿಯವರೆಗೂ ಕೂಡ ಸ್ಥಳೀಯರಿಗೆ ಅನ್ಯಾಯ ಮಾಡಿ ದೌರ್ಜನ್ಯವೆಸಗ್ತಾ ಬಂದಿರತಕ್ಕಂಥದನ್ನ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಇದು ಯಾವ ರೀತಿ ದೌರ್ಜನ್ಯಗಳಂದ್ರೆ, ಇವತ್ತು ಯಾವುದೇ ಗಣಿಗಳವರು ಫ್ಯಾಕ್ಟ್ರಿಗಳವರು ಇರ್ಬೋದು, ಇವತ್ತು FRA ತಗೊಳತಕ್ಕಂಥ ಸಂದರ್ಭದಲ್ಲಿ, ಪಬ್ಲಿಕ್ ಹಿಯರಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಆಶ್ವಾಸನೆಗಳನ್ನು ಕೊಡ್ತಾರೆ. ಇಲ್ಲಿ CSR ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ, ಸುತ್ತಮುತ್ತಲ ಜನಗಳಿಗೆ ನಾವು ಉದ್ಯೋಗಾವಕಾಶಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ, ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಅಂತಾರೆ, ಕಾಂಟ್ರಾಕ್ಟ್ ಎಲ್ಲವೂ ಹೇಳ್ತಾರೆ. ಆದ್ರೆ ಮುಗಿದ ನಂತರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಇವತ್ತು ಸಿಟಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸಗಳನ್ನು ಕೊಡ್ತಾರೆ. ಇವತ್ತು ಸಂಡೂರು ತಾಲೂಕಿನಲ್ಲಿ ಇಷ್ಟೊಂದು ಗಣಿಗಳಿದ್ರು ಕೂಡ ಜಿಂದಾಲ್ ಹೊರತುಪಡಿಸಿ, ಈಗ ಇಷ್ಟು ದಿನ ಜಿಂದಾಲ್ ಅವರು ಆ ಭಾಗದಲ್ಲಿ ಇರ್ತಕ್ಕಂಥ ಗಣಿ ಬಾಧಿತ ಪ್ರದೇಶಗಳಿರ್ತಕ್ಕಂಥ ಹಳ್ಳಿಗಳವ್ರಿಗೆ ಟ್ರಾನ್ಸ್ಪೋರ್ಟ್ಗಳನ್ನು ಕೊಡ್ತಾ ಬಂದಿದ್ರು. ಈಗ ಅವರು ಕಾರಣಾಂತರಗಳಿಂದ ಅವರು ಕೂಡ ಟ್ರಾನ್ಸ್ಪೋರ್ಟ್ ತಡೆ ಹಿಡಿದ್ಬಿಟ್ರು. ಇವತ್ತು ತಡೆ ಹಿಡಿದ ಮೇಲೆ ಈಗ ಲಾಂಗ್ ಫ್ಯಾಕ್ಟ್ರಿಗಳಂತ ಏನ್ ಕರಿತೀವಿ ನಾವು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಆಸ್ಪಾಸ್ನಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಯಾವುದೇ ಟ್ರಾನ್ಸ್ಪೋರ್ಟರ್ಗೆ 1 ಟನ್ನು ಸಹ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇವತ್ತಿನವರೆಗೂ ಅವಕಾಶ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ನಾವು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮಾಡಿದ್ಮೇಲೆ ಹಲವಾರು ಸಾರಿ ನಾವು ಹೋರಾಟಗಳನ್ನು ಮಾಡಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಲೆಟರ್ಗಳು ಕೊಟ್ಟು ಬಂದಿವಿ. ಮುಂದಿನ ದಿನ ಇವತ್ತು MMDR ಆಕ್ಟ್ ಅಂತ ಏನ್ ಹೇಳ್ತದೆ, MMDR ಆಕ್ಟ್ ಏನ್ ಹೇಳ್ತದೆ ಇವತ್ತು, ಮತ್ತೆ ಇಲ್ಲಿನ ಜನಗಳ CSR ನಿಯಮಗಳನ್ನು ಅವರು ಪಾಲನೆ ಮಾಡ್ಬೇಕಲ್ಲ. ಹಾಗಾಗಿ ಇವಾಗ ನಾವು ಹಾಕಿರ್ತಕ್ಕಂಥ ಈ ಎಲ್ಲಾ ಷರತ್ತುಗಳಿಗೆ ಒಳಪಟ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಮಾಡಕ್ ಅವಕಾಶ ಕೊಡ್ತೀವಿ. ಇಲ್ಲಾಂದ್ರೆ ನಿರಂತರವಾಗಿರ್ತಕ್ಕಂಥ ಹೋರಾಟದಲ್ಲಿ ಸ್ಥಳೀಯರಿಗೆ ಈ ಎಲ್ಲ ಅಂಶಗಳು ಸಿಗೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜಿಲ್ಲಾ ತೆಗೆದ ಮೇಲೆ ಸಂಡೂರು ತಾಲೂಕಿನ ಟ್ರಾನ್ಸ್ಪೋರ್ಟ್ಗಳ ಪರಿಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ಹಾಗಾಗಿ ಈಗ ನಮಗೂ ಕೂಡ ಒಂದು ಅವಕಾಶ ಕೊಡ್ಬೇಕು. ಅವರು ಹೊರಗಿನ ಫ್ಯಾಕ್ಟ್ರಿಗಳವರು ಏನು
ಸಂಡೂರನ್ನು ಬಿಟ್ಟು ಹೊರಗಡೆ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ನಮಗೆ ಕೂಡ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ಇಲ್ಲಿನ ಜನಗಳ ಕಷ್ಟ ಸುಖ ನೋಡ್ಬೇಕು ಅವರು. ಇವತ್ತು ಇಲ್ಲಿಂದ ಮೆಟೀರಿಯಲ್ ತಗೊಂಡು ಹೋಗ್ತಾರೆ, ಅಪಘಾತಗಳು ಸಂಭವಿಸೋದಿಲ್ಲಿ, ಧೂಳು ಬರೋದಿಲ್ಲ, ಪ್ರತಿಯೊಂದು ಬರೋದಿಲ್ಲ. ಇಲ್ಲಿನ ಜನಗಳಿಗೆ ಏನು ಅನುಕೂಲ ಮಾಡೋದಿಲ್ಲ. ಸಂಡೂರು ತಾಲೂಕಿನಲ್ಲಿ 100 ಜನ ಇವತ್ತು ವಿದ್ಯಾವಂತ ನಿರುದ್ಯೋಗಿ ಯುವಕರದಾರ. ಅವ್ರಿಗೆ ಕೂಡ ಫ್ಯಾಕ್ಟ್ರಿಗಳ ಕೆಲಸ ಕೊಡ್ಬೇಕಲ್ಲ. ಇಲ್ಲಿಂದ ಅವರೆಲ್ಲ ತಗೊಂಡೋಗಿ ಆ ಫ್ಯಾಕ್ಟ್ರಿಗಳು ನಡೆಸ್ತಾರೆ ಅಂದ್ಮೇಲೆ ಇಲ್ಲಿನ ಜನಗಳಿಗೆ ಕಷ್ಟ ಸುಖ ನೋಡ್ಬೇಕು. ಅದಕ್ಕೆ ನಾವೊಂದು ಪಾಯಿಂಟ್ ಹೇಳ್ತಾ ಇದೀವಿ. ಇವತ್ತು 2024 ಇಂಡಸ್ಟ್ರಿಯಲ್ ಪಾಲಿಸಿ ನಿಯಮ ಇದೆ. 2024 ಇಂಡಸ್ಟ್ರಿಯಲ್ ಪಾಲಿಸಿ ಏನ್ ಹೇಳ್ತದೆ, ನೀವು ಯಾವುದೇ ಫ್ಯಾಕ್ಟ್ರಿ, ಹೊರಗಡೆ ಫ್ಯಾಕ್ಟ್ರಿ ಆಗಿರ್ಲಿ, ಯಾವ ಮೈನ್ಸ್ ನಿಂದ ಮೆಟೀರಿಯಲ್ ತಗೊಳ್ತಾನೋ ಆ ಮೈನ್ಸ್ ಬುಡದಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳ ಜನಕ್ಕೆ ಕೆಲಸ ಕೊಡಬೇಕು. ಜೊತೆಗೆ CSR ನಿಯಮ ಪಾಲಿಸ್ಬೇಕು. ಅಲ್ಲಿ ಎಜುಕೇಶನ್ ಇರಲಿ. ಸಂಡೂರು ತಾಲೂಕು ಗಣಿಗಾರಿಕೆಯನ್ನ ಅವಲಂಬಿಸಿ ಭಾಗಶಃ ಜೀವನ ಮಾಡ್ತಕ್ಕಂಥ ತಾಲೂಕು. ಇಲ್ಲಿ ಬಹಳಷ್ಟು ಜನ ನಾವೆಲ್ಲರೂ ಕೂಡ ಗಣಿಗಾರಿಕೆಯನ್ನ ಅವಲಂಬಿಸಿ ಜೀವನ ಮಾಡ್ತಕ್ಕಂಥವ್ರು. ಇಲ್ಲಿ ತಾಲೂಕಿನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗಣಿಗಳಿರ್ತಕ್ಕಂಥ ಒಂದು ತಾಲೂಕು ಇದೆ. ಈಗ ಏನಾಗಿದೆ ಅಂದ್ರೆ ಇಲ್ಲಿಂದ ಬಳ್ಳಾರಿ, ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಇಲ್ಲಿಂದ ನಮ್ಮ ಅದಿರು ಸರಬರಾಜು ಆಗ್ತದೆ. ಈಗ ಅಲ್ಲಿ ಅದಿರು ತೆಗೆದುಕೊಂಡಿರ್ತಕ್ಕಂಥ ಏನ್ ಫ್ಯಾಕ್ಟ್ರಿ ಮಾಲೀಕರು ಇಲ್ಲಿಯವರೆಗೂ ಕೂಡ ಸ್ಥಳೀಯರಿಗೆ ಅನ್ಯಾಯ ಮಾಡಿ ದೌರ್ಜನ್ಯವೆಸಗ್ತಾ ಬಂದಿರತಕ್ಕಂಥದನ್ನ ಮುಖ್ಯವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು. ಇದು ಯಾವ ರೀತಿ ದೌರ್ಜನ್ಯಗಳಂದ್ರೆ, ಇವತ್ತು ಯಾವುದೇ ಗಣಿಗಳವರು ಫ್ಯಾಕ್ಟ್ರಿಗಳವರು ಇರ್ಬೋದು, ಇವತ್ತು FRA ತಗೊಳತಕ್ಕಂಥ ಸಂದರ್ಭದಲ್ಲಿ, ಪಬ್ಲಿಕ್ ಹಿಯರಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಆಶ್ವಾಸನೆಗಳನ್ನು ಕೊಡ್ತಾರೆ. ಇಲ್ಲಿ CSR ಪಾಲನೆ ಮಾಡ್ತೀವಿ ಅಂತ ಹೇಳ್ತಾರೆ, ಸುತ್ತಮುತ್ತಲ ಜನಗಳಿಗೆ ನಾವು ಉದ್ಯೋಗ ಅವಕಾಶಗಳನ್ನು ಕೊಡ್ತೀವಿ ಅಂತ ಹೇಳ್ತಾರೆ, ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಅಂತಾರೆ, ಕಾಂಟ್ರಾಕ್ಟ್ ಎಲ್ಲವೂ ಹೇಳ್ತಾರೆ. ಆದ್ರೆ ಮುಗಿದ ನಂತರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಇವತ್ತು ಸಿಟಿಗಳಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸಗಳನ್ನು ಕೊಡ್ತಾರೆ. ಇವತ್ತು ಸಂಡೂರು ತಾಲೂಕಿನಲ್ಲಿ ಇಷ್ಟೊಂದು ಗಣಿಗಳಿದ್ರು ಕೂಡ ಜಿಂದಾಲ್ ಹೊರತುಪಡಿಸಿ, ಈಗ ಇಷ್ಟು ದಿನ ಜಿಂದಾಲ್ ಅವರು ಆ ಭಾಗದಲ್ಲಿ ಇರ್ತಕ್ಕಂಥ ಗಣಿ ಬಾಧಿತ ಪ್ರದೇಶಗಳಿರ್ತಕ್ಕಂಥ ಹಳ್ಳಿಗಳವರಿಗೆ ಟ್ರಾನ್ಸ್ಪೋರ್ಟ್ಗಳನ್ನು ಕೊಡ್ತಾ ಬಂದಿದ್ರು. ಈಗ ಅವರು ಕಾರಣಾಂತರಗಳಿಂದ ಅವರು ಕೂಡ ಟ್ರಾನ್ಸ್ಪೋರ್ಟ್ ತಡೆ ಹಿಡಿದ್ಬಿಟ್ರು. ಇವತ್ತು ತಡೆ ಹಿಡಿದ್ಮೇಲೆ ಈಗ ಲಾಂಗ್ ಫ್ಯಾಕ್ಟ್ರಿಗಳಂತ ಏನ್ ಕರಿತೀವಿ ನಾವು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಆಸ್ಪಾಸ್ನಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳವರು ಸಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಯಾವುದೇ ಟ್ರಾನ್ಸ್ಪೋರ್ಟರ್ಗೆ 1 ಟನ್ನು ಸಹ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇವತ್ತಿನವರೆಗೂ ಅವಕಾಶ ಕೊಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ. ನಾವು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮಾಡಿದ್ಮೇಲೆ ಹಲವಾರು ಸಾರಿ ನಾವು ಹೋರಾಟಗಳನ್ನು ಮಾಡಿ ಫ್ಯಾಕ್ಟ್ರಿಗಳಿಗೆ ಹೋಗಿ ಲೆಟರ್ಗಳು ಕೊಟ್ಟು ಬಂದಿವಿ. ಮುಂದಿನ ದಿನ ಪದಾಧಿಕಾರಿಗಳು ಜೊತೆಗೆ ಸಂಡೂರು ತಾಲೂಕಿನ ಎಲ್ಲಾ